ಮನೇಲಿ ಎಷ್ಟೇ ಚೆನ್ನಾಗಿ ಕಾಫಿ ಮಾಡಿಕೊಂಡ್ರು ಈ ಹೋಟೆಲ್ ಥರ ಯಾಕೆ ಬರ್ತಾ ಇಲ್ಲ ಅಂತ ಬೇಜಾರಾಗ್ತಿದೆನಾ? ಹಾಗಿದ್ರೆ ಬನ್ನಿ ಇವತ್ತು ನಾವು ಫಿಲ್ಟರ್ ಕಾಫಿಯನ್ನು ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ. ಹೋಟೆಲಲ್ಲಿ ಯಾವ ರೀತಿಯಾಗಿರುತ್ತೋ ಅದೇ ಟೇಸ್ಟ್ ಕೊಡೋ ರೀತಿಯಲ್ಲೇ ಮನೆಯಲ್ಲಿ ಫಿಲ್ಟರ್ನ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಕಾಫಿ ಪುಡಿ ಆಗಿರ್ಬೋದು, ಫಿಲ್ಟರ್ ಆಗಿರ್ಬೋದು, ಅದರ ಎಲ್ಲ ಮಾಹಿತಿಯನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕೆ ನೋಡಿ, ನಾನಿಲ್ಲಿ ಇವತ್ತು ಮಾಲ್ಗುಡಿ ಕಾಫಿ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ಸಾಮಾನ್ಯವಾಗಿ ಈ ಕಾಫಿ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ನೀವು ರೆಗ್ಯುಲರಾಗಿ ಯಾವ ಕಾಫಿ ಪುಡಿಯನ್ನು ಯೂಸ್ ಮಾಡ್ತೀರೋ ಅದೇ ಕಾಫಿ ಪುಡಿಯನ್ನು ಯೂಸ್ ಮಾಡ್ಬೋದು. ಆದರೆ ಕಾಫಿ ಪುಡಿಯ ಬ್ಯಾಕ್ ಸೈಡಲ್ಲಿ ನಿಮಗೆ ಕೊಟ್ಟಿರ್ತಾರೆ ಕಾಫಿ ಪುಡಿಯ ಪ್ರಮಾಣ ಎಷ್ಟಿದೆ, ಹಾಗೆ ಚಿಕೋರಿಯ ಪ್ರಮಾಣ ಎಷ್ಟಿದೆ ಅಂತ. ನಾನು ತೊಗೊಂಡಿರೋ ಕಾಫಿ ಪುಡಿಯಲ್ಲಿ ಚಿಕೋರಿಯ ಪ್ರಮಾಣ ಬಂದುಬಿಟ್ಟು 30% ಇದೆ, ಹಾಗೆ ಕಾಫಿ ಪುಡಿಯ ಪ್ರಮಾಣ ಬಂದುಬಿಟ್ಟು 70% ಇದೆ. ಚಿಕೋರಿ ಪ್ರಮಾಣ ಜಾಸ್ತಿ ಇದ್ದಷ್ಟು ಕಾಫಿ ಅನ್ನೋಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಹಾಗಾಗಿ ಇದನ್ನು ನೋಡಿಕೊಂಡು ತೊಗೊಂಡ್ರೆ ಆರಾಮಾಗಿ ನೀವು ಫಿಲ್ಟರ್ ಕಾಫಿಯನ್ನು ಮಾಡ್ಕೋಬೋದು. ಅದಾದಮೇಲೆ ಹಾಲು ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಲು ಎಷ್ಟು ಗಟ್ಟಿಯಾಗಿ ಇರುತ್ತೋ ಅಷ್ಟು ಚೆನ್ನಾಗಿ ಕಾಫಿ ಬರುತ್ತೆ. ಹಾಗಾಗಿ ನಾನಿವತ್ತು ನಂದಿನಿ ಸ್ಪೆಷಲ್ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಈಗ ಫಿಲ್ಟರ್ ಬಂದುಬಿಟ್ಟು ಈ ರೀತಿ ಪ್ರೆಸ್ಸರ್ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ದೊಡ್ಡದಾಗಿರೋಂಥ ಈ ರೀತಿ ಹೋಲಿರಬೇಕಾಗುತ್ತೆ. ಅದಾದಮೇಲೆ ಇದರಲ್ಲಿ ನಾವು ಕಾಫಿ ಪುಡಿಯನ್ನು ಹಾಕ್ಕೊತೀವಿ. ಈ ಕಾಫಿ ಪುಡಿ ಹಾಕ್ಕೊಳ್ಳೋ ಬೌಲಲ್ಲೂ ನಮಗೆ ಚಿಕ್ಕ ಚಿಕ್ಕ ಹೋಲೇನು ಕಾಣಿಸ್ತಾ ಇದೆಯಲ್ಲ, ತೂತುಗಳು, ಅದು ಸಹ ಅಷ್ಟೇ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ. ಹಾಗೆ ಚಿಕ್ಕದಾಗಿರಬೇಕು. ಈ ಚಿಕ್ಕದಾಗಿದ್ದರೆ ಡಿಕಾಷನ್ನು ಪುಡಿ ಏನಿರುತ್ತಲ್ವ ಅದು ಕೆಳಗಡೆ ಬರೋದಿಲ್ಲ. ಹಾಗಾಗಿ ಈ ರೀತಿ ಚಿಕ್ಕದಾಗಿರಬೇಕು. ಇದರಲ್ಲಿ ಏನಾದರೂ ತುಂಬ ಸರಿ ಯೂಸ್ ಮಾಡಿದಾಗ ಕಾಫಿ ಪುಡಿ ಸಿಕ್ಕಾಕ್ಕೊಂಡ್ರೆ ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೂಜಿ ಅಥವಾ ಸೇಫ್ಟಿ ಪಿನ್ನಿಂದ. ಇದರಲ್ಲಿ ನಮಗೆ ಡಿಕಾಷನ್ ಬಂದು ಸ್ಟೋರ್ ಆಗಿರುತ್ತೆ. ಇವಾಗ ನಾವು ಕಾಫಿ ಪುಡಿಯನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಕಪ್ಪಷ್ಟು ಕಾಫಿ ಪುಡಿ ಮಾಡ್ತಾ ಇರೋದ್ರಿಂದ ಒಂದು 3 ಸ್ಪೂನಷ್ಟು ಕಾಫಿ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಕಾಫಿ ಮಾಡ್ಕೊತೀರೋ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಕಾಫಿ ಪುಡಿಯನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಒಂದು 3 ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಹಾಕ್ಕೋಬೇಕು. ತುಂಬ ಪ್ರೆಸ್ ಮಾಡಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಮೇಲಿಂದ ಹಗುರವಾಗಿ ಹಾಕ್ಕೊಂಡು ಒಂದು ಸರಿ ಈ ರೀತಿ ಟ್ಯಾಪ್ ಮಾಡೋಣ. ಅದು ಎಲ್ಲ ನೀಟಾಗಿ ಈಕ್ವಲ್ ಆಗಿ ಆಗಲಿ ಅಂತ ಅಷ್ಟೇ. ಟ್ಯಾಪ್ ಮಾಡಿದ ಮೇಲೆ ಈ ಪ್ರೆಸ್ಸರ್ ಏನಿದೆ ಅಲ್ವ, ಇದನ್ನು ಈ ರೀತಿಯಾಗಿ ನಿಧಾನಕ್ಕೆ ಇಟ್ಕೋಬೇಕು. ತುಂಬ ಪ್ರೆಸ್ ಮಾಡಬಾರ್ದು, ಜಸ್ಟ್ ಈ ರೀತಿಯಾಗಿ ಇಟ್ಕೊಂಡ್ರೆ ಆಯಿತು. ಈಗ ನೀರನ್ನು ಬಿಸಿ ಮಾಡ್ಕೊಳ್ಳೋಣ. ತಣ್ಣೀರು ಹಾಕ್ಕೋಬಾರ್ದು, ಹಾಗಾಗಿ ನೀರನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ನೀರು ಮೇಲ್ಗಡೆ ತುಂಬ ಕುದಿಯೋ ನೀರನ್ನೆಲ್ಲ ಹಾಕ್ಕೋಬಾರ್ದು, ಅಥವಾ ತಣ್ಣೀರನ್ನು ಸಹ ಸೇರಿಸ್ಕೋಬಾರ್ದು. ಜಸ್ಟ್ ನೋಡಿ, ಈ ರೀತಿಯಾಗಿ ಬಬಲ್ಸ್ ಬರಬೇಕು. ಜಸ್ಟ್ ಈ ರೀತಿ ಬಂದರೆ ಸಾಕು. ಇದನ್ನು ತೊಗೊಂಡೋಗ್ಬಿಟ್ಟು ಈಗ ಏನು ಕಾಫಿ ಪುಡಿ ಹಾಕಿರ್ತೀವಲ್ವ ಅದರಲ್ಲೇ ಹಾಕ್ಕೋಬೇಕು. ನಿಧಾನಕ್ಕೆ ಸೇರಿಸ್ಕೊಳ್ಳಿ. ತುಂಬ ಮೇಲಿಂದ ಎಲ್ಲ ಹಾಕ್ಕೋಬಾರ್ದು, ಜಸ್ಟ್ ಈ ರೀತಿ ನಿಧಾನಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಹಾಕ್ಕೋಬೋದು. ಜಸ್ಟ್ ಅದು ಕ್ಯಾರಮೈಸ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ. ಅದು ಇಲ್ಲ ಅಂದರೂ ಸಹ ಸೇರಿಸ್ಕೋಬೋದು. ಜಸ್ಟ್ ಇದನ್ನು ಪ್ರೆಸ್ಸರ್ನ ಒಂದು ಸರಿ ಈ ರೀತಿ ಎತ್ಬಿಟ್ಟು ವಾಪಸ್ ಮತ್ತೆ ಇಟ್ಕೋಬೇಕಾಗುತ್ತೆ. ಈಗ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ನಾವು ಒಂದು 20 ಮಿನಿಟ್ಸ್ ವೇಟ್ ಮಾಡಿದರೆ ಡಿಕಾಷನ್ ರೆಡಿ ಆಗುತ್ತೆ. ಈಗ ನೋಡಿ, ಒಂದು 20 ಮಿನಿಟ್ಸ್ ಆಗಿದೆ. ಈಗ ಕ್ಯಾಪನ್ನು ಓಪನ್ ಮಾಡ್ಕೊಂಡು ನೋಡೋಣ. ನಿಮಗೆ ಟೈಮ್ ಇಲ್ಲ ಅಂತಂದರೆ ರಾತ್ರಿಯೇ ನೀವು ಹಾಕಿ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಡಿಕಾಷನ್ ಎಲ್ಲ ರೆಡಿಯಾಗಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡಿಕಾಷನ್ ಎಲ್ಲ ರೆಡಿಯಾಗಿದೆ. ಜಸ್ಟ್ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಈಗ ಡಿಕಾಷನ್ ರೆಡಿ ಆಗಿದೆ ಅಲ್ವಾ. ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನಾವು ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ. ನಾವು ಆದಷ್ಟು ಕಾಫಿ ಅನ್ನೋಂಥದ್ದು ಸ್ವಲ್ಪ ಗಟ್ಟಿ ಇದ್ರೇ ಅದು ಟೇಸ್ಟ್ ಕೊಡುತ್ತಲ್ವ. ಹಾಗಾಗಿ ನಾನಿಲ್ಲಿ 1.5 ಕಪ್ಪಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ನೀರಿನ ಪ್ರಮಾಣ ಕಡಿಮೆ ಹಾಕ್ಕೊತಾ ಇದ್ದೀವಿ ಅಂದರೆ ಡೆಕಾಷನಲ್ಲೂ ಸಹ ನಮಗೆ ನೀರು ಬರುತ್ತಲ್ವ. ಹಾಗಾಗಿ 1-2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಒಂದು ಸರಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿಸಿರೋ ಹಾಲನ್ನೇ ಪದೇ ಪದೇ ಕುದಿಸಬಾರ್ದು. ಜಸ್ಟ್ ಒಂದು ಕುದಿ ಬಂದು ಒಂದು ಉಕ್ಕು ಬರುತ್ತೆ ನೋಡಿ, ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಆವಾಗ ಅದೇ ಹೋಟೆಲಲ್ಲಿ ಸಿಗೋಂಥ ಕಾಫಿಯನ್ನು ಮನೇಲಿ ಮಾಡ್ಕೊಳೋದು ಅಂದರೆ ಇವೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ನೆಲ್ಲ ನಾವು ಫಾಲೋ ಮಾಡಿಕೊಂಡ್ರೆ ಆರಾಮಾಗಿ ಮನೇಲೇ ಮಾಡ್ಕೊಂಬಿಡ್ಬೋದು. ನೋಡಿ, ಈ ರೀತಿಯಾಗಿ ಉಕ್ಕು ಬಂದರೆ ಸಾಕು. ಈಗ ಇದರಲ್ಲಿ ನಾವೇನು ಡಿಕಾಕ್ಷನ್ನ ರೆಡಿ ಆಗಿದೆ ಅಲ್ವ, ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನಕ್ಕಪ್ಪ ಅಂತಂದರೆ ಚಿಕೋರಿ ಅನ್ನೋಂಥದ್ದು ಸ್ವಲ್ಪ ಭಾರವಾಗಿರುತ್ತೆ, ಅದು ಕೆಳಗಡೆ ಹೋಗಿ ಕೂತಿರುತ್ತೆ. ಅದಕ್ಕೆ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಲೋಟಕ್ಕೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಆ ನೊರೆ ಅನ್ನೋಂಥದ್ದು ನೋಡ್ತಾ ಇದ್ದರೆ
ಒಳ್ಳೆ ಘಮ ಬರ್ತಾ ಇರುತ್ತೆ ಕಾಫಿ. ಇನ್ನು ಮಾಡ್ತಾ ಇದ್ರೇ ಕುಡಿತಾ ಇದ್ದೀವೇನೋ ಅನ್ನೋಷ್ಟು ಸ್ವಾದ, ಅಷ್ಟೊಂದು ಚೆನ್ನಾಗಿರುತ್ತೆ. ಈ ರೀತಿ ನೊರೆಭರಿತವಾಗಿರುವಂಥ ಕಾಫಿಯನ್ನು ನೀವು ಮಾಡ್ಕೊಂಡು ನೋಡಿ. ಪದೇ ಪದೇ ಪ್ರತಿದಿನ ಮಾಡ್ಕೊತೀರಾ. ನಮ್ಮನೆಯಲ್ಲಿ ವಾರದಲ್ಲಿ 3 ದಿನ ಈ ರೀತಿ ಕಾಫಿಯನ್ನು ಮಾಡ್ಕೊತೀವಿ, ಫಿಲ್ಟರ್ ಕಾಫಿಯನ್ನು. ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಈಗ ಮಳೆ ಅಲ್ವಾ, ಮಳೆಗಾಲದಲ್ಲಂತೂ ಮಾಡಿಸಿರೋವಂಥದ್ದೇ ಹೇಳ್ಬೋದು. ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ನಿಮಗೆ ಟೈಮ್ ಇಲ್ಲ ಅಂದರೆ ರಾತ್ರಿನೇ ಈ ರೀತಿ ಡಿಕಾಕ್ಷನ್ಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದು ಒಂದೊಳ್ಳೆ ಕಾಫಿಯನ್ನು ಕುಡಿಬೋದು. ಒಳ್ಳೆ ಕಾಫಿಯನ್ನು ಕುಡಿತಾ ದಿನನ ಸ್ಟಾರ್ಟ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.